ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಾದ್ಯಂತ ಪ್ರತಾಪ ತೋರ್ತಾ ಇರುವಂತಹ ಮಳೆ ಜನರ ಬದುಕನ್ನೇ ಸರ್ವನಾಶ ಮಾಡ್ತಾ ಇದೆ. ಜಲತಾಂಡವಕ್ಕೆ ಬೆಳೆಗಳು ಕೊಚ್ಚಿ ಹೋಗಿದ್ರೆ ಊರಿಗೆ ಊರೇ ನೀರಲ್ಲಿ ಮುಚ್ಚಿ ಹೋಗಿದೆ. ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕಳೆದುಕೊಂಡಂತಹ ಅನ್ನದಾತರು ಕಣ್ಣೀರಿಡ್ತಿದ್ದಾರೆ. ಬೆಳೆಗಳನ್ನ ಜಲಾಸುರ ನುಂಗಿ ಹಾಕಿದ್ದಾನೆ. ನಾಲೆಯ ಏರಿಯನ್ನೇ ಒಡೆದು ನೀರು ಗ್ರಾಮಕ್ಕೆಲ್ಲ ನುಗ್ಗಿದೆ. ವರುಣನ ಕಡು ಕೋಪಕ್ಕೆ ಸಂಕಷ್ಟಗಳ ಸುರಿಮಳೆಯೇ ಸೃಷ್ಟಿಯಾಗಿದೆ. ಮಣ್ಣಿನ ಮಕ್ಕಳು ಕಣ್ಣೀರು ಹರಿಸುತ್ತಿದ್ದಾರೆ. ಜಲದಾಳಿಗೆ ಒಡೆದ ನಾಲೆ ಏರಿ, ಬೆಳೆಗಳು ಸರ್ವನಾಶ. ಮಂಡ್ಯ ಜಿಲ್ಲೆಯಲ್ಲಿ ಸುರಿದಿರುವಂತಹ ಮಳೆ ಅವಾಂತರಗಳನ್ನೇ ಹೊತ್ತು ತಂದಿದೆ. ಪಾಂಡವಪುರದ ಕೆನ್ನಾಳು ಗ್ರಾಮದಲ್ಲಿ ಸಿಡಿಎಸ್ ನಾಲೆಯ ಏರಿ ಒಡೆದು ನೂರಾರು ಎಕರೆಯಲ್ಲಿದ್ದ ಕಬ್ಬು, ಬಾಳೆ, ತೆಂಗು, ಅಡಕೆ ಸೇರಿದಂತೆ ಹಲವು ಬೆಳೆಗಳು ನೀರಿನಲ್ಲಿ ಮುಳುಗಿವೆ. ಕೆಆರ್ಎಸ್ನಿಂದ ನಾಲೆಗಳಿಗೆ ಬಿಡುತ್ತಿದ್ದ ನೀರನ್ನು ಬಂದ್ ಮಾಡಲಾಗಿದೆ. ಕೆಲವು ಕಡೆ ನಾಲೆಗಳು ಕೂಡ ಒಡೆದು ಹೋಗಿ ಬೆಳೆ ನಷ್ಟ ಆಗಿರುವಂಥದ್ದು. ಈಗ ನಾನು ಮಂಡ್ಯದ ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದ ಬಳಿ ಇರುವಂಥ ನಾಲೆಯ ದೃಶ್ಯವನ್ನು ತೋರಿಸ್ತೇನೆ. ಇದು CDS ನಾಲೆ. ಈ CDS ನಾಲೆ ಸಂಪೂರ್ಣವಾಗಿ ಉಕ್ಕಿ ಹರಿದು ಈ ಒಂದು ನಾಲೆ ಒಚ್ಚಿ ಹೋಗಿ ಈಗ ಬೆಳೆಗಳು ಕೂಡ ನಷ್ಟ ಆಗಿರುವಂಥದ್ದು. ಇತ್ತ ಹನಿಯಂಬಾಡಿ ಬಳಿಯ ಹೆಬ್ಬಾಳ ಉಕ್ಕಿ ಹರಿತಿದೆ. ಜಮೀನು ಮುಳುಗಡೆಯಾಗಿದೆ. ಇತ್ತ ವರುಣಾಘಾತಕ್ಕೆ ಶ್ರೀರಂಗಪಟ್ಟಣದ ಸರ್ಕಾರಿ ಹಾಸ್ಟೆಲ್ ಜಲಾವೃತವಾಗಿತ್ತು. ಚರಂಡಿಯ ನೀರು ಹಾಸ್ಟೆಲ್ಗೆ ನುಗ್ಗಿ ವಿದ್ಯಾರ್ಥಿಗಳು ಪರದಾಡಿದ್ರು. ಇನ್ನು ಮಳೆ ಹಾನಿ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿದ್ರು. ಸಿಎಂ ಹಾಗೂ ಸಚಿವರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಜಂಟಿ ಸರ್ವೆ ಆಗಿರುವ ಕಡೆ ಹಣ ಬಿಡುಗಡೆಗೆ ಕ್ರಮ ವಹಿಸಲಾಗಿದೆ ಎಂದರು. ಈಗಾಗಲೇ ಮುಖ್ಯಮಂತ್ರಿಗಳು ನಾವು ಎಲ್ಲಾನು ಕೂಡ ಮಳೆ ಬಾಧಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಹಾರ ಪಾವತಿಗೂ ಕೂಡ ಈಗ ಚಾಲನೆ ಮಾಡಿದ್ದೇವೆ. ಎಲ್ಲೆಲ್ಲಿ ಜಂಟಿ ಸರ್ವೆ ಸಮೀಕ್ಷೆ ಮುಗಿದಿದೆ ಅಲ್ಲೆಲ್ಲ ಪೇಮೆಂಟ್ಗೂ ಕೂಡ ನಾವು ಆಥರೈಸ್ ಮಾಡಿದ್ದೇವೆ. ಈಗ ಏನು ನಾರ್ಮ್ಸ್ ಪ್ರಕಾರ ಕೊಡೋದರ ಜೊತೆಗೆ ಅದಕ್ಕೆ ಡಬಲ್ ಅಮೌಂಟನ್ನು ಕೂಡ ಹಾಕಿ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ಅಂಡರ್ಪಾಸ್ ಜಲಾವೃತವಾಗಿತ್ತು. ಕುಂತೂರು ದೊಡ್ಡಿ ಬಳಿ ಸರ್ವಿಸ್ ರಸ್ತೆ ಜಲಾವೃತವಾಗಿ ಜನರು ಪರದಾಡಿದರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೈನ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಒಂದು ಅಂಡರ್ ಪಾಸ್ ಇದೀಗ ಸ್ವಿಮ್ಮಿಂಗ್ ಪೂಲ್ ಕೆರೆ ರೀತಿ ಕೂಡ ಭಾಸವಾಗ್ತಿದೆ. ಪ್ರಮುಖವಾಗಿ ಈ ಒಂದು ರಸ್ತೆಯನ್ನು ಕಾಣಿಸ್ತಾ ಇದು ರಾಜ್ಯ ಹೆದ್ದಾರಿ. ಚನ್ನಪಟ್ಟಣ ತಾಲೂಕು ಕೇಂದ್ರದಿಂದ ಹುಲಿದುರ್ಗ, ಕುಣಿಗಲ್ ಮತ್ತೆ ತುಮಕೂರು ಜಿಲ್ಲೆಗೂ ಕೂಡ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಇನ್ನು ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಮಳೆಯಿಂದಾಗಿ ಸಂತೆ ಮಾರ್ಕೆಟ್ ಮುಳುಗಡೆಯಾಗಿತ್ತು. ಸರ್ಕಾರ ಸರಿಯಾಗಿ ಸಮೀಕ್ಷೆ ಮಾಡಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಅಂತ ಬಿಜೆಪಿ MLC CT ರವಿ ಆಗ್ರಹಿಸಿದ್ರು. ಉತ್ತರ ಕರ್ನಾಟಕದಲ್ಲಿ 10ಕ್ಕೂ ಹೆಚ್ಚು ಜಿಲ್ಲೆಗಳು ರೈತರು ಬೆಳೆ ಹಾನಿಗೆ ಒಳಪಟ್ಟಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ, ಊರು ಮುಳುಗಡೆ ಆಗಿದೆ, ಬೆಳೆ ನಷ್ಟ ಆಗಿರೋದು ನಾವು ಹೋದಾಗಲೇ ನಮ್ಮ ಅನುಭವಕ್ಕೆ ಬಂತು. ಈಗಾಗಲೇ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಕೋಲಾರದಲ್ಲಿ RTO ಕಚೇರಿ, ಕೋರ್ಟ್ ಆವರಣ ಜಲಾವೃತ. ಇತ್ತ ಕೋಲಾರದಲ್ಲೂ ಮಳೆ ಸಂಕಷ್ಟಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. RTO ಕಚೇರಿ ಹಾಗೂ ಗಣೇಶನ ದೇಗುಲಕ್ಕೆ ಜಲದಿಗ್ಬಂಧನವಾಗಿತ್ತು. ಅಲ್ಲದೆ ಶ್ರೀನಿವಾಸಪುರ ಕೋರ್ಟ್ ಆವರಣ, ನ್ಯಾಯಾಧೀಶರ ವಸತಿ ಗೃಹಗಳ ಕಾಲೋನಿ ಜಲಾವೃತವಾಗಿ ಪರದಾಡಿದ್ರು. ಮಳೆ ಹಾನಿ ಪ್ರದೇಶಗಳಿಗೆ JDS ಸಂಸದ ಮಲ್ಲೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಅಪ್ಪೇನಹಳ್ಳಿಯಲ್ಲಿ ಸಿಡಿಲು ಬಡಿದು 25 ಕುರಿಗಳು ಮೃತಪಟ್ಟಿವೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇನ್ನು 2-3 ದಿನಗಳ ಕಾಲ ವರುಣಾರ್ಭಟದ ಮುನ್ಸೂಚನೆ ಇದೆ. ಬ್ಯೂರೋ ರಿಪೋರ್ಟ್ TV9.